ಗೋವರ್ಧನ ಗೋಸೇವಾ ಪರಿವಾರದ ಜೊತೆಗೆ ತಾವೆಲ್ಲರೂ ಕೂಡ ಬೆಸೆದುಕೊಂಡಿರತಕ್ಕಂತಹ ರೀತಿ, ಹಾಗೆ ನಿತ್ಯವೂ ಕೂಡ ನಮ್ಮ ಜೊತೆ ನೀಡ್ತಾ ಇರ್ತಕ್ಕಂತಹ ರೀತಿ ಅತ್ಯಂತ ಹೆಮ್ಮೆಯನ್ನು ಉಂಟು ಮಾಡ್ತಾ ಇದೆ. ಹಾಗೆ ಭವಿಷ್ಯದಲ್ಲಿ ನಾವು ಒಂದು ಜೀವನದುದ್ದಕ್ಕೂ ಅವಿಸ್ಮರಣೀಯವಾದಂತಹ ಒಂದು ಅದ್ಭುತವಾದಂತಹ ಪುಣ್ಯ ಸಂಖ್ಯೆಯ ನಿಮಿತ್ತವಾದ ಗೋಸೇವೆಯನ್ನು ನಡೆಸಬಹುದು ಎನ್ನುವಂತಹ ವಿಶ್ವಾಸ ನಿಮ್ಮ ಮೂಲಕವಾಗಿ ಪ್ರಾಪ್ತವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ಒಂದು ವಿಶೇಷವಾದಂತಹ ನಿವೇದನೆ ಇದೆ. ನಮ್ಮಲ್ಲಿ ಅನೇಕರು ಹೇಳಿಕೊಳ್ತೀರಿ, ವರ್ಷದಲ್ಲಿ ಒಮ್ಮೆ, ತಿಂಗಳಿನಲ್ಲಿ ಒಮ್ಮೆ, ಅಥವಾ ನಮ್ಮ ಕುಟುಂಬದ ಆಪ್ತ ಬಂಧುಗಳ ಜನ್ಮದಿನಾಚರಣೆ ಇರಬಹುದು, ವಿವಾಹವೇ ಮೊದಲಾದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಿರಬಹುದು, ಹಾಗೆ ಇನ್ನಿತರ ನಿಮಿತ್ತಗಳಲ್ಲಿ ಅಥವಾ ನಮ್ಮ ಅತ್ಯಾಪ್ತ ಮೃತರಾಗಿರಬಹುದಾದಂತಹ ಹಿರಿಯರ ಸದ್ಗತಿಯ ನಿಮಿತ್ತವಾಗಿರಬಹುದು ನಾವು ಗೋಗ್ರಾಸವನ್ನು ಸಮರ್ಪಣೆ ಮಾಡಿಕೊಳ್ಳಬೇಕಿತ್ತು ಎನ್ನುವಂತಹ ಭಾವನೆಯನ್ನು ಆಗಾಗ ವ್ಯಕ್ತಪಡಿಸ್ತೀರಿ. ಹಾಗೆ ಕೆಲವು ಸಲ ನೆನಪಾಗೋದಿಲ್ಲ ಅಥವಾ ಕೆಲವೊಮ್ಮೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ಸಿಕ್ಕಿರೋದಿಲ್ಲ, ಹಾಗಾಗಿ ಅದು ಸಾಧ್ಯ ಆಗೋದಿಲ್ಲ ಅಂತ ನಿಮ್ಮನ್ನು ಹೇಗೆ ಸಂಪರ್ಕ ಮಾಡೋದು ಹೀಗೆಲ್ಲ ಕೇಳ್ತೀರಿ. ಆತ್ಮೀಯರೇ, ಗೋವರ್ಧನದ ಹಿತೈಷಿಗಳಾಗಿರ್ತಕ್ಕಂತಹ ಬೆಂಗಳೂರಿನ ಒಬ್ಬ ಆತ್ಮೀಯರು ನಮಗೆಲ್ಲ ಒಂದು ವಿಶೇಷವಾದಂತಹ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇದು ನೋಡಿ, ಗೋವರ್ಧನ ಗೋಶಾಲೆಗೆ ಈ ಒಂದು ಮಹತ್ತರವಾದಂತಹ ಗೋಸೇವಾ ಕಾರ್ಯಕ್ಕೆ ತಮ್ಮ ಸೇವೆಯನ್ನು ಅದು ಅಣುವಿನಿಂದ ಮಹತ್ತಿನವರೆಗೆ ಗ್ರಾಸವನ್ನು ಸಮರ್ಪಿಸುವುದಕ್ಕೆ ಹೀಗೊಂದು ಚಂದದ ಕಾಣಿಕೆ, ಏನು ಈ ಹುಂಡಿ ಅಂತ ಹೇಳ್ತೇವಲ್ಲ, ಹಾಗೆ ಒಂದು ಕಾಣಿಕೆಯ ಸ್ಕ್ಯಾನರನ್ನು ಮಾಡಿಕೊಟ್ಟಿದ್ದಾರೆ. ನೀವು ನಿತ್ಯವೂ ಕೂಡ ಇದಕ್ಕೆ ಗ್ರಾಸವನ್ನು ಸಮರ್ಪಣೆ ಮಾಡುವುದಕ್ಕೂ ಕೂಡ ಅವಕಾಶ ಇರುತ್ತದೆ. ಇದನ್ನು ನಮ್ಮ ಮನೆಯ ದೇವರ ಮನೆಯಲ್ಲೂ ಕೂಡ ಇಟ್ಕೊಳ್ಬಹುದು. ಅಲ್ಲಿ ವಿಶೇಷವಾಗಿರತಕ್ಕಂತಹ ಗೋಗ್ರಾಸ ಸಮರ್ಪಣೆಯ ಮಂತ್ರಗಳಿವೆ. ಸರ್ವದೇವಮಯೇ ದೇವಿ ಸರ್ವದೇವೈರಲಂಕೃತೆ ಮಾತರ್ ಮಮಾಭಿಲಷಿತಂ ಸಫಲಂ ಕುರು ನಂದಿನಿ ಗಾವೋಮೇ ಮಾತರಸ್ಸಂತು ಪಿತರಸ್ಸಂತು ಗೋವೃಷಃ ಗ್ರಾಸಮುಷ್ಟಿಂ ಮಯಾ ದತ್ತಂ ಪ್ರತಿಗಣ್ಣಂತು ಮಾತರಃ ಎಂಬಂತಹ ಆ ಗೋಮಾತೆಗೆ ಗ್ರಾಸವನ್ನು ಸಮರ್ಪಣೆ ಮಾಡತಕ್ಕಂತಹ ಪ್ರಾರ್ಥನಾ ಶ್ಲೋಕಗಳು ಕೂಡ ಇದೆ. ಅದನ್ನು ಹೇಳಿ ನಾವು ಈ ಗ್ರಾಸವನ್ನು ಸಮರ್ಪಣೆ ಮಾಡಬಹುದಾಗಿದೆ. ಈ ಒಂದು ಸ್ಕ್ಯಾನರ್ ಇದು ನಿಮ್ಮ ಮನೆಯ ದೇವರ ಕೋಣೆಯನ್ನು ಅಲಂಕರಿಸಿದರೆ ನಿತ್ಯವೂ ಕೂಡ ನೀವು ಗೋಗ್ರಾಸವನ್ನು ಸಮರ್ಪಣೆ ಮಾಡಿದಂಥ ಒಂದು ಧನ್ಯತೆಯನ್ನು ಪಡೆಯುವಂಥ ಅವಕಾಶ ನಿರ್ಮಾಣವಾಗುತ್ತದೆ. ಈಗ ನಮಗೆ ಮೊಬೈಲ್ನಲ್ಲಿ ಎಲ್ಲ ಸ್ಕ್ಯಾನರ್ ವ್ಯವಸ್ಥೆ ಸಿಗ್ತದೆ, ಆದರೆ ಅದು ನೆನಪಾಗೋದಿಲ್ಲ. ಇದಾದರೆ ನಿತ್ಯವೂ ಕೂಡ ನಮ್ಮ ಗಮನವನ್ನು ತನ್ನತ್ತ ಸೆಳೆಯುತ್ತದೆ. ಈ ಒಂದು ಪುಣ್ಯತಮವಾದಂತಹ ಕಾರ್ಯ ವಿಸ್ಮರಣೆಯಾಗದಂತೆ ನಮ್ಮನ್ನು ಜಾಗ್ರತೆಯಲ್ಲಿ ಇಡುತ್ತದೆ ಅಂತ ನನ್ನ ಭಾವನೆ. ಹಾಗಾಗಿ ಯಾರಿಗಾದರೂ ತಮಗೆ ಈ ಒಂದು ಸ್ಕ್ಯಾನರ್ ಬೇಕಿದ್ದಲ್ಲಿ ದಯವಿಟ್ಟು ಈ ಸ್ಕ್ರೀನ್ ಮೇಲಿರುವ ಸಂಖ್ಯೆಯನ್ನು ಸಂಪರ್ಕ ಮಾಡಿದರೆ ನಮಗೆ ಈ ಸ್ಕ್ಯಾನರನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡುತ್ತೇವೆ. ಆದರೆ ಯಾರಿಗೆ ಇದು ಅತ್ಯಂತ ತನಗೆ ಅವಶ್ಯಕತೆ ಇದೆ, ಬೇಕು ಎನ್ನುವಂಥ ಭಾವನೆ ಇದೆಯೋ ಅವರು ಮಾತ್ರ ದಯಮಾಡಿ ಇದನ್ನು ಪಡೆದುಕೊಳ್ಬೇಕು. ಅವರು ಸ್ವಲ್ಪವೇ ಸ್ವಲ್ಪ ಕಳಿಸಿದ್ದಾರೆ, ಅವರ ಆಶಯವೂ ಕೂಡ ಹಾಗೇ ಇದೆ. ಸುಮ್ಮನೆ ಎಲ್ಲ ಹಾಕಿ ವ್ಯರ್ಥ ಆಯಿತು ಅಂತ ಆಗಬಾರದು. ಇದರ ಮೂಲಕವಾಗಿ ಈ ಒಂದು ಗೋಸೇವಾ ಕಾರ್ಯಕ್ಕೆ ಹೆಚ್ಚಿನ ಅನುಕೂಲ ಆಗಲಿ ಎಂಬಂತಹ ಅವರ ಆಶಯವನ್ನು ನಾವೆಲ್ಲರೂ ಕೂಡ ಅಭಿನಂದಿಸ್ತೇವೆ. ತಾವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ವಿನಂತಿಸಿಕೊಳ್ತೇವೆ. ಇದು ನಿಮ್ಮ ಗೋವರ್ಧನ ಗೋಶಾಲೆ ಸದಾ ನಿಮ್ಮ ಸದ್ಭಾವನೆಗಳಿಗೆ ತೆರೆದಿರುತ್ತದೆ. ಸ್ವಾಗತ.